ಏನೋ ಆಗೋಯ್ತಲ್ಲ ಜಾನು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನಾವ್ ಅನ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ಸದ್ಯ ಗಣಪತಿ ದಯೆಯಿಂದ ನೀವಿಬ್ರು ಕಿಡ್ನಾಪ್ ಆದ್ರೂ ನಿಮ್ಗೇನೂ ಆಗಿಲ್ವಲ್ಲ, ನನಗಷ್ಟೇ ಸಾಕು. ಅದ್ರಲ್ಲೂ ದಿಲ್ಜಿತ್ ತುಂಬಾ ಗ್ರೇಟ್ ಅಕ್ಕ. ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ತಾರಲ್ಲ ಹಾಗೆ. ನೋಡಕ್ ತುಂಬಾ ಸಾಫ್ಟ್ ಆಗಿ ಕಾಣಿಸಿದ್ರು ತುಂಬಾ ಸ್ಟ್ರಾಂಗ್ ಇದಾರೆ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕ್ಬಾರ್ದು ಅಂತಾರಲ್ಲ, ಆ ತರ ದಿಲ್ಜಿತ್ ಅಂತ ಜನಗಳು ತುಂಬಾ ಅಪರೂಪ. ಎಲ್ರಿಗೂ ಆ ತರ ಮನ್ಸಿರಲ್ಲ. ಹೌದು ಅಕ್ಕ, ಕಾರಲ್ಲಿ ಹೋಗ್ತಾ ಇದ್ದಿದ್ ನೀವು ಕಿಡ್ನಾಪ್ ಹೇಗಾದ್ರಿ? ರಸ್ತೆಲ್ ಹೋಗುವಾಗ ನಮ್ ಕಾರಿಗೆ ಯಾರೋ ಒಂದು ಗರ್ಭಿಣಿ ಹೆಂಗ್ಸು ಅಡ್ಡ ಬಂದು ತಲೆ ತಿರ್ಗಿ ಬಿದ್ದೋದ್ರು. ಅವ್ರಿಗೇನಾಯ್ತು ಅಂತ ನೋಡಕ್ಕೆ ನಾನು ದಿಲ್ಜಿತ್ತು ಕಾರಿಂದ ಕೆಳಗಡೆ ಇಳಿದ್ವಿ ಅಷ್ಟೇ. ಆಮೇಲೆ ಯಾರೋ ಮುಖಕ್ಕೇನೋ ಸ್ಪ್ರೇ ಹೊಡೆದ್ರು ಅನ್ಸುತ್ತೆ. ಎಚ್ಚರ ಆಗುವಾಗ ನಾವ್ ಕಿಡ್ನಾಪ್ ಆಗಿದ್ವಿ. ನಮ್ಮನ್ ಕಟ್ ಹಾಕಿದ್ರು. ಅಂದ್ರೆ ನೀವ್ ಬರೋದ್ ಗೊತ್ತಿದ್ದೆ ಪ್ಲಾನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಇರ್ಬೋದು ಜಾನು, ಕ್ಲಾರಿಟಿ ಸಿಕ್ಕಿಲ್ಲ. ಅವ್ರು ಯಾರು ಏನು ಅಂತ ಕಂಡು ಹಿಡಿಬೇಕು. ಹೌದು ಅಕ್ಕ, ಅಥರ್ವ ಅವ್ರನ್ನ ಕರ್ಕೊಂಡ್ ಬರೋ ಪ್ಲಾನ್ ಇತ್ತು ಅಂತ ಹೇಳಿದ್ಯಲ್ಲ, ಅಥರ್ವ ಅವ್ರು ಸಿಕ್ಕಿದ್ರಾ? ಇಲ್ಲ ಜಾನು, ನಮ್ ಪ್ಲಾನ್ ಎಲ್ಲ ಮೇಲೆ ಕೆಳಗೆ ಆಯ್ತಲ್ಲ, ಹಾಗಾಗಿ ಅಥರ್ವ ಸಿಕ್ಕಿಲ್ಲ. ಪಾಪ ಮೀನಾ ಎಲ್ಲದನ್ನು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರು. ನಾವಲ್ಲಿಗೆ ಹೋಗಕ್ಕಾಗ್ದೆ ಅಥರ್ವ ಅಲ್ಲೇ ಉಳ್ಕೊಂಡ್ಬಿಟ್ರು. ಅಂದ್ರೆ ಅಕ್ಕ, ಅಥರ್ವ ಅವರು ಮನೆಯಿಂದ ಹೊರಗಡೆ ಬಂದಿದ್ರಾ? ಹೌದು ಜಾನು, ಬಂದಿದ್ರು. ನಾವ್ ದಾರಿಲ್ ಬರುವಾಗ ಅಥರ್ವನ್ನ ನೋಡಿದ್ವಿ. ಇನ್ನೇನು ಅವ್ರನ್ನ ಕರ್ಕೊಂಡ್ಬರ್ಬೇಕು ಅನ್ನೋ ಅಷ್ಟೊತ್ತಿಗೆ ಓಂಕಾರ್ ಅವ್ರು ಬಂದು ಅವ್ರನ್ನ ಕರ್ಕೊಂಡ್ ಹೋದ್ರು. ಅಥರ್ವ ಅವ್ರು ಸಿಕ್ಬಿಟ್ಟಿದ್ರೆ ಎಲ್ಲಾನು ಸರಿ ಹೋಗ್ತಿತ್ತಲ್ವಾ ಅಕ್ಕ? ಏನ್ ಸರಿ ಹೋಗ್ತಿತ್ತು ಜಾನು? ನಿಂಗ್ ಇನ್ನೊಂದ್ ಶಾಕಿಂಗ್ ನ್ಯೂಸ್ ಗೊತ್ತಾ? ಶಾಕಿಂಗ್ ನ್ಯೂಸಾ? ಹೌದು. ಆಕ್ಚುಲಿ ಅಕ್ಕ ಕೂಡ ಮಿಸ್ ಆಗಿದ್ಲು. ಏನ್ ಹೇಳ್ತಿದ್ಯಾ ಅಕ್ಕ? ಹೌದು ಜಾನು, ರಾತ್ರಿನೇ ಮಿಸ್ ಆಗಿದ್ಲಂತೆ. ನಾನ್ ಕಾಲ್ ಮಾಡ್ದಾಗ ನನ್ ಹತ್ರ ಭವಾನಿ ಮಲ್ಕೊಂಡಿದ್ದಾಳೆ ಅಂತ ಸುಳ್ಳು ಹೇಳಿದ್ರು. ಮತ್ತೆ ಇವಾಗ ಭವಾನಿ ಅವ್ರು ಎಲ್ಲಿದ್ದಾರೆ? ದೇವ್ರ ದಯೆ, ನಾವ್ ಬರ್ಬೇಕಾದ್ರೆ ರೋಡಲ್ಲಿ ಸಿಕ್ಕಿದ್ಲು. ತುಂಬಾ ಹೆದರ್ಕೊಂಡಿದ್ಲು. ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡ್ಬಂದೆ. ಅದ್ ಹೇಗ್ ಮಿಸ್ ಆಗ್ತಾರಕ್ಕ? ಅಲ್ಲಿರೋ ಸ್ಟಾಫ್ಗೆಲ್ಲ ಅಷ್ಟೊಂದು ನೆಗ್ಲಿಜೆನ್ಸಾ? ನೀನ್ ಕೇಳ್ಬೇಕಾಗಿತ್ತು. ಎಲ್ಲ ಹೇಳಿದ್ದೀನಿ. ನೀನೇನು ಯೋಚನೆ ಮಾಡ್ಬೇಡ ಅಕ್ಕ. ಭವಾನಿ ಅಕ್ಕ ಆದಷ್ಟು ಬೇಗ ಹುಷಾರಾಗ್ತಾರೆ. ಅಕ್ಕ ಪ್ರೆಗ್ನೆಂಟ್ ಬೇರೆ, ಜೊತೆಗೆ ಆರೋಗ್ಯನೂ ಸರಿ ಇಲ್ಲ. ಮುಂದೆ ಹೇಗೋ ಏನೋ ಅಂತ ಟೆನ್ಷನ್ ಆಗ್ತಿದೆ. ಜೀವನ ಯಾವತ್ತೂ ನಿಂತು ನೀರಲ್ಲ, ಹಾಗೆ ಬದುಕು ಇದ್ದ ಹಾಗೆ ಇರಲ್ಲ. ರಾತ್ರಿ ಕಳೆದು ಬೆಳಗಾಗೋ ತರ ಎಲ್ಲ ಬದ್ಲಾಗತ್ತಕ್ಕ. ಆದ್ರೂ ಅಥರ್ವ ಮತ್ತೆ ಅಕ್ಕನ ವಿಷಯದಲ್ಲಿ ಯಾವ ಕಡೆಯಿಂದನೂ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಿಲ್ಲ ಅಲ್ವಾ ಜಾನು? ಯಾಕಕ್ಕ ಹಾಗನ್ಕೋತ್ಯಾ? ಭವಾನಿ ಅಕ್ಕ ಯಾರಿಗೂ ತೊಂದ್ರೆ ಕೊಟ್ಟೋರಲ್ಲ, ನೋವು ಮಾಡ್ದೋರಲ್ಲ. ಹಾಗಿರ್ಬೇಕಾದ್ರೆ ಅವ್ರ ಜೀವನ ಪೂರ್ತಿ ಕಷ್ಟಗಳೇ ತುಂಬಿರುತ್ತೆ ಅಂತ ಹೇಗ್ ಅನ್ಕೋತ್ಯಾ? ಅವ್ರಿಗೂ ಒಂದೊಳ್ಳೆ ದಿನ ಬಂದೇ ಬರತ್ತೆ. ಅಕ್ಕ ಅಥರ್ವನ್ ಕೈ ಹಿಡಿಬೇಕು. ಆಗ ಮಾತ್ರ ಇದಕ್ಕೊಂದ್ ಪರಿಹಾರ ಅಂತ ಸಿಗೋದು. ಅಕ್ಕನ್ ಜೀವನಕ್ಕೂ ಒಂದ್ ಅರ್ಥ ಬರೋದು. ಖಂಡಿತ ಆಗತ್ತಕ್ಕ. ಭವಾನಿ ಅಕ್ಕನೂ ಹುಷಾರಾಗ್ತಾರೆ. ಅಥರ್ವ ಅವರು ಮನೆಯಿಂದ ಹೊರಗ್ ಬಂದು ಸರಿ ಹೋಗ್ತಾರೆ. ಅವರಿಬ್ರು ಒಂದಾಗ್ತಾರೆ. ಎಲ್ಲಾನು ಸರಿ ಹೋಗುತ್ತಕ್ಕ. ಆದ್ರೆ ಅದಕ್ ಸ್ವಲ್ಪ ಟೈಮ್ ಬೇಕು ಅಷ್ಟೇ. ಇನ್ನು ಎಷ್ಟ್ ದಿನ ಜಾನು? ಅಥರ್ವನ ಮನೆಯಿಂದ ಹೊರಗಡೆ ಕರ್ಕೊಂಬರೋ ಪ್ಲಾನ್ ಎಲ್ಲ ಫ್ಲಾಪ್ ಆಗ್ತಿದೆ. ಈ ಸಲ ಹೇಗೋ ಹೊರಗಡೆ ಬಂದ್ರು, ಆದ್ರೆ ಅದು ಹೀಗಾಯ್ತು. ಅಥರ್ವ ಮನೆಯಿಂದ ಹೊರಗಡೆ ಬರ್ಬೇಕು. ಇಬ್ರಿಗೂ ಜೊತೆಗೆ ಟ್ರೀಟ್ಮೆಂಟ್ ಆಗ್ಬೇಕು. ಅವ್ರು ಸರಿ ಹೋಗ್ಬೇಕು. ಇದೆಲ್ಲ ಬೇಗ ಆಗದೆ ಹೋದ್ರೆ ಇಬ್ರು ಜೀವಕ್ಕೂ ತೊಂದ್ರೆ. ಬಾರಮ್ಮ ಇಲ್ಲಿ. ಮೀನಾ ಅಂದ್ರೆ ನೀನೇನಾ? ಹೌದು ಸರ್. ಯಾಕಿಂತ ಕೆಲಸ ಮಾಡಿದೆ? ಅದು ಯಾರು ನೀನು? ಯಾರು ಕಳ್ಸಿದ್ದು ಅಂದೆ? ಯಾರು ಕಳ್ಸಿರೋದು ಅಂದರೆ
ನಮ್ಮ ಏಜೆನ್ಸಿಯಿಂದ ಕಳ್ಸಿರೋದು ಸರ್. ಏಜೆನ್ಸಿ? ಓಕೆ. ಅಥರ್ವ ತಾನಾಗೆ ಎಣ್ಣೆ ತರಕ್ಕೆ ಹೋಗಿದ್ದಲ್ಲ, ನೀನೇ ಕಳ್ಸಿದೆ. ಯಾಕೆ ಕಳಿಸ್ದೆ? ನಿನ್ನ ಉದ್ದೇಶ ಏನು? ನಿನ್ನ ಕೆಲಸ ಏನಿದೆಯೋ ಅದನ್ನ ಮಾಡೋದು ಬಿಟ್ಟು ಸಜೆಷನ್ ಕೊಡೋದಕ್ಕೆ ಯಾರು ಹೇಳಿದ್ರು ನಿನಗೆ? ಅದು ಅಥರ್ವ ಸರ್ ರೂಮ್ಗೆ ಕ್ಲೀನ್ ಮಾಡೋಣ ಅಂತ ಹೋದೆ. ಕ್ಲೀನ್ ಮಾಡುವಾಗ ಬಾಟ್ಲೆಲ್ಲ ಕೆಳಗಡೆ ಬಿದ್ದು ಒಡೆದೋಯ್ತು. ಸರ್ ಅದು ಬೇಕೇ ಬೇಕು ಅಂತ ಹಠ ಹಿಡಿದ್ರು. ಸುಳ್ಳು ಹೇಳ್ತಾ ಇದೀಯಾ ನೀನು? ಇಲ್ಲ ಸರ್, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಅವ್ರು ಹಠ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನಗೆ ತುಂಬ ಭಯ ಆಯಿತು. ಬೆಳಿಗ್ಗೆ ನಮ್ಮ ಅಣ್ಣ ನನ್ನ ಡ್ರಾಪ್ ಮಾಡೋಕ್ಕೆ ಅಂತ ಬಂದಿದ್ದ. ಅವನ ಕಾರಲ್ಲಿ ಡ್ರಿಂಕ್ಸ್ ಇರುತ್ತೆ. ಅವನಿಲ್ಲೇ ಹತ್ರದಲ್ಲೇ ಇದ್ದ ಅಂತ ಕೆಳಗಡೆ ಹೋಗಿ ತಗೊಂಬನ್ನಿ ಅಂತ ಹೇಳಿದೆ. ಅಬ್ಬಬ್ಬ, ಕತೆ ತುಂಬಾ ಚೆನ್ನಾಗಿ ಹೇಳ್ತೀಯ. ಹೌಸ್ ಕೀಪಿಂಗ್ ಕೆಲಸ ಮಾಡೋ ನಿಮ್ಮಣ್ಣ ಕಾರಲ್ಲಿ ಡ್ರಾಪ್ ಮಾಡೋದೇನು? ಅವನ್ ಕಾರಲ್ಲಿ ಎಣ್ಣೆ ಬಾಟ್ಲುಗಳು ಇರೋದೇನು? ಇಷ್ಟು ಶ್ರೀಮಂತೆ ಆಗಿರೋಳು ಈ ಕೆಲಸ ಯಾಕೆ ಮಾಡ್ತಿದೀಯಾ? ಕ್ಷಮಿಸಿ ಸರ್, ಹೀಗೆಲ್ಲ ಆಗುತ್ತೆ ಅಂತ ಖಂಡಿತ ನನಗೆ ಗೊತ್ತಿರಲಿಲ್ಲ. ನನ್ನ ಪ್ರಶ್ನೆಗೆ ಇದೆಲ್ಲ ಉತ್ತರ. ಅಕ್ಕ, ಇದ್ರ ಹಿಂದೆ ಏನೋ ಇದೆ. ಈ ಮೀನಾ ನಮ್ಮ ಮನೆಗೆ ಬಂದ ತಕ್ಷಣ ನಮ್ಮ ಅಥರ್ವನ ಮನೆಯಿಂದ ಹೊರಗಡೆ ಕಳ್ಸಿದಾಳೆ ಅಂದ್ರೆ ಇದ್ರ ಹಿಂದೆ ಯಾರ್ದೋ ಹುನ್ನಾರ ಇದೆ. ಇಲ್ಲ ಸರ್, ಹಾಗೇನಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗದೆ ಹೀಗೆಲ್ಲ ಮಾಡಿದೆ ಅಷ್ಟೇ ಸರ್. ಅಥರ್ವ ಹಠ ಮಾಡ್ದ ಅಂತ ಡ್ರಿಂಕ್ಸ್ ತರೋದಕ್ಕೆ ಅವನನ್ನ ಹೊರಗಡೆ ಕಳ್ಸೋ ಬದಲು ನಮ್ಮ ಹತ್ರ ಹೇಳ್ಬೋದಾಗಿತ್ತಲ್ವಾ? ಅದಕ್ಕೆ ಹೇಳೋದು, ಕೆಲ್ಸಕ್ಕೆ ಸೇರ್ಸ್ಕೋಬೇಕಾದ್ರೆ ಹಿಂದೆ ಮುಂದೆ ಅವ್ರ ಬ್ಯಾಕ್ ಗ್ರೌಂಡ್ ಎಲ್ಲ ಚೆಕ್ ಮಾಡಿ ಸೇರ್ಸ್ಕೋಬೇಕು ಅಂತ. ಅದೆಲ್ಲ ಪ್ರೋಟೋಕಾಲ್ ಫಾಲೋ ಮಾಡ್ತೀವಿ ತ್ರಿಲೋಚನ. ಆದ್ರೆ ಇವಳು ಇಷ್ಟೊಂದು ಪ್ಲಾನ್ ಮಾಡ್ಕೊಂಡ್ ಬರ್ತಾಳೆ ಅಂತ ಯಾರಿಗೂ ಗೊತ್ತಿರುತ್ತೆ? ಅಕ್ಕ, ನಾನು ವಿಚಾರಿಸ್ತಾ ಇದ್ದೀನಿ ತಾನೆ, ನೀ ಸುಮ್ಮನಿರೋ ತ್ರಿಲೋಚನ. ಸರಿ, ಈ ಮೊದಲು ತಾವೆಲ್ಲಿ ಕೆಲಸ ಮಾಡ್ತಾ ಇದ್ರು? ಅದು ಸತ್ಯ ಹೇಳು. ಭೈರವಿ ಮೇಡಮ್ ಹತ್ರ.